ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಭಾಗಮಂಡಲದಲ್ಲಿ ದೆವ್ವಭೂತ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಸಾಕ್ಷಿ ಬರ್ತಾಳೆ. ಸಾಕ್ಷಿನ ಹುಡ್ಕೊಂಡು ಕಾಪಾಡಬೇಕು ಅಂತ ಅಗ್ನಿ ಕೂಡ ಬರ್ತಾರೆ. ಸಾಕ್ಷಿ ಮತ್ತು ಅಗ್ನಿ ಇಬ್ಬರು ಕೂಡ ಆ ಒಂದು ಭಾಗಮಂಡಲದಲ್ಲಿ ರಹಸ್ಯವನ್ನು ಭೇದಿಸಲಿಕ್ಕೆ ಮುಂದಾಗ್ತಾರೆ. ಒಂದಷ್ಟು ಶಬ್ದಗಳು, ಒಂದಷ್ಟು ವಿಷಯಗಳು ಅವರನ್ನು ಬೆದರಿಸುತ್ತೆ. ಆಗ ಹೆದರ್ಕೊಂಡಂತ ಅವರಿಬ್ಬರು ಅಲ್ಲಿಂದ ಹೋಗ್ಬಿಡ್ಬೇಕು ಅನ್ಕೋತಾರೆ. ಬಟ್ ಅನ್ಕೊಟ್ಟು ಬಂದದನ್ನು ಸಾಧಿಸದೆ ಹೇಗೆ ಹೋಗೋದು ಅನ್ಕೊಂಡಿದ್ದೆ ಮತ್ತೆ ಒಳನುಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಅಗ್ನಿ ಮತ್ತು ಸಾಕ್ಷಿ ಮತ್ತಷ್ಟು ಹತ್ತಿರ ಆಗ್ತಾರೆ. ಅವರ ನಡುವೆ ಮತ್ತಷ್ಟು ಕ್ಲೋಸ್ನೆಸ್ ಶುರುವಾಗುತ್ತೆ. ಇದರ ನಡುವೆ ಅತ್ತ ಕಡೆ ಸಾಕ್ಷಿಗೋಸ್ಕರ ರಾಜು ತುಂಬಾ ಕಾಯ್ತಿದ್ದಾರೆ, ಇತ್ತ ಕಡೆ ಅಗ್ನಿ ತಂಗಿ ಅಗ್ನಿಗೋಸ್ಕರ ಕಾಯ್ತಿದ್ದಾರೆ. ಇದೆಲ್ಲದರ ನಡುವೆ ಅಲ್ಲಿ ಒಬ್ಬ ವ್ಯಕ್ತಿ ಅಡಗಿ ಕೂತಿದ್ದಾರೆ. ಆ ಭಾಗಮಂಡಲದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವರಿಬ್ಬರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಈ ಕಡೆ ಸಾಕ್ಷಿ ತಡವಾಗ್ತದೆ, ಹೋಗೋಣ ಅಂತ ಹೇಳ್ತಿದ್ರೆ ಅಗ್ನಿ ಒಪ್ಕೋತಾ ಇಲ್ಲ ಹೋಗ್ಲಿಕ್ಕೆ. ಬಿಕಾಸ್ ಇಲ್ಲಿ ನಾವು ಬಂದಿರೋ ವಿಷಯವನ್ನು ಮುಗಿಸ್ದೆ ನಾವು ಹೋಗಬಾರ್ದು ಅಂತ ಹೇಳ್ತಾರೆ. ಇದರ ನಡುವೆ ಏನೋ ಒಂದು ಶಬ್ದ ಆಯಿತು ಅಂತ ಹೇಳಿ ಹೆದರುಕೊಂಡು ಇಬ್ಬರು ಕೂಡ ಹೊರಗಡೆ ಬಂದು ಹೊಟ್ಟೋಗೋದಕ್ಕೆ ಅಂತ ಓಡಿ ಬರ್ತಿರ್ತಾರೆ. ಆಗ ಸಾಕ್ಷಿಗೆ ಒಂದು ನೆನಪಾಗುತ್ತೆ, ನಾನು ಆಗ ಜಾರ್ ಬಿದ್ದೆ ಅಲ್ವಾ, ಆಗ ಬಾಳೆಹಣ್ಣು ಸಿಪ್ಪೆ ಇತ್ತು, ಅಲ್ಲಿ ಒಂದಷ್ಟು ಡ್ರಿಂಕ್ಸ್ ಬಾಟಲ್ಸ್ ಇತ್ತು, ಅಲ್ಲಿ ಒಂದಷ್ಟು ಊಟ ಆಯಿತು. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಇಲ್ಲಿರ್ತಕ್ಕಂಥದ್ದು ದೆವ್ವಭೂತ ಅಲ್ಲ, ಯಾವುದೋ ಮನುಷ್ಯರು ಇದ್ಕೊಂಡೆ ಇದೆಲ್ಲ ಮಾಡ್ತಿದ್ದಾರೆ ಅನಿಸ್ತದ. ಖಂಡಿತ ಯಾವುದೇ ರೀತಿಯ ದೆವ್ವಭೂತ ಅನ್ನೋ ವಿಷಯನೇ ಇಲ್ಲಿ ಅಡಗಿಲ್ಲ. ಯಾರೋ ಪ್ಲ್ಯಾನ್ ಮಾಡಿಕೊಂಡು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಖಂಡಿತ ಅದೇನು ಅನ್ನೋದನ್ನು ನಾವು ಪತ್ತೆ ಹಚ್ಚಲೇಬೇಕು ಇವಾಗ ಅಂತ ಹೇಳಿ ಸಾಕ್ಷಿ ಅಗ್ನಿಗೆ ಹೇಳಿದಾಗ ಅಗ್ನಿಗೂ ಕೂಡ ಸಾಕ್ಷಿ ಮಾತು ನಿಜ ಅಂತ ಅನಿಸುತ್ತೆ. ಹಾಗಾಗಿ ಅಗ್ನಿ ಮತ್ತು ಸಾಕ್ಷಿ ಮತ್ತೆ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ತಿದ್ದಾಗೆ ಮತ್ತೆ ಒಂದಷ್ಟು ಶಬ್ದಗಳು ಕಾಡೋಕ್ಕೆ ಶುರುವಾಗುತ್ತೆ. ನಿಜಕ್ಕೂ ಅದು ಎಲ್ಲವೂ ಕೂಡ ಸಾಕ್ಷಿಯನ್ನು ಬೆಚ್ಚಿ ಬೀಳಿಸ್ತದೆ. ಬಟ್ ಅಗ್ನಿ ಅದು ಯಾವುದಕ್ಕೂ ಕೂಡ ಜೊಗ್ತಾ ಇಲ್ಲ. ಹೆದರ್ಕೊಂಡಂಥ ಸಾಕ್ಷಿ ಮತ್ತೆ ಮನೆಗೆ ಹೋಗ್ಬಿಡೋಣ, ತಡ ಆಗ್ತಿದೆ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಅಗ್ನಿ ನಾವು ಬಂದಿರೋದಕ್ಕೆ ಖಂಡಿತವಾಗ್ಲೂ ಪ್ರತಿಫಲ ಸಿಗಲೇಬೇಕು, ಅಂದಮೇಲೆ ನಾವು ಬಂದಿರೋ ಕಾರ್ಯವನ್ನು ಪೂರ್ಣಗೊಳಿಸಲೇಬೇಕು. ನಾನಂತೂ ಇಲ್ಲಿ ಏನು ಅಡಗಿದೆ ಅನ್ನೋದನ್ನು ತಿಳ್ಕೊಳ್ದೆ ಅಂತೂ ಹೋಗೋದೇ ಇಲ್ಲ ಅಂತ ಹೇಳಿ ಯಾವುದೋ ಡೋರನ್ನು ಓಪನ್ ಮಾಡಲಿಕ್ಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಬೆಂಕಿ ಹತ್ಕೋತದ್ದಾಗೆ ಇಲ್ಲಿ ಸಾಕ್ಷಿಯನ್ನು ಸೇಫ್ ಮಾಡಬೇಕಾಗಿದೆ ಅಗ್ನಿ. ಅಷ್ಟರಲ್ಲಿ ಎದುರುಗಡೆ ಒಂದು ದೊಡ್ಡ ಕಪ್ಪು ಕಾರು ಬಂದು ನಿಂತ್ಕೊಳ್ಳುತ್ತೆ. ಹಾಗಿದ್ರೆ ಯಾರು ಕಾರದು? ಅಲ್ಲಿಗೆ ಬಂದದ್ದು ಯಾರು? ಅಗ್ನಿಯ ಅಪ್ಪನ ಅಥವಾ ಅಗ್ನಿಯ ಚಿಕ್ಕಮ್ಮನ? ಯಾರಿರಬಹುದು? ಜೊತೆಗೆ ಮುರುಘಾ ಎಂಟ್ರಿ ಕೊಟ್ಟಿದ್ದಾರೆ. ಮುರುಘಾನೇ ಅಲ್ಲಿ ಕಾವಲು ಕಾಯ್ತಿರೋದು, ದೆವ್ವ ರೀತಿ ಆಡ್ತಿರೋದು, ಇದೆಲ್ಲವನ್ನು ಕೂಡ ಮಾಡಿಸ್ತಿರೋದು ಬೇರೆ ಯಾರೂ ಅಲ್ಲ, ಅಗ್ನಿಯ ಚಿಕ್ಕಮ್ಮ ಆಗಿದ್ದಾರೆ. ಹಾಗಿದ್ರೆ ಅಲ್ಲಿ ಅಗ್ನಿಯ ಅಮ್ಮನನ್ನೇನಾದರೂ ಬಂಧಿಸಿ ಇಟ್ಟಿದ್ದಾರಾ ಅಥವಾ ಸಾಕ್ಷಿಯ ಅಮ್ಮನಿಗೂ ಭಾಗಮಂಡಲಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನು ಇದೇ ರಹಸ್ಯ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.